ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮುಂಚೆದ್ ಗೊತ್ತಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿದೆ. ಹಲೋ, ಮಧ್ಯ ಮಾತಾಡಕ್ಕೆ ಯಾರು ಹೇಳಿದ್ದು? ನೀವೇನೋ ಕೇಳಿದ್ರಿ, ಹೇಳಿದ್ನಪ್ಪ. ಕೇಳಿದ ತಕ್ಷಣ ಉತ್ತರ ಕೊಡೋದಾ? ನವರಂಧ್ರಗಳು ಬಂದ್ ನಮ್ದು ಗಪ್ ಚುಪ್. ಹೇಳಿದ ತಕ್ಷಣ ಸುಮ್ನೆ ಇದ್ಬಿಡೋದು. ಇನ್ನೇನ್ ಮಾಡ್ಲಿ ಹೇಳ್ರಿ ಅತ್ಲಾಗೆ. ಆಚೆ ಹೋಗಿ ಗೋ. ಸರಿ. ಹಲೋ. ಬರೀ ಅಡ್ಜಸ್ಟ್ಮೆಂಟು, ಕ್ಲಾರಿಟಿ ಇಲ್ಲ, ಮಣ್ಣು ಇಲ್ಲ. ಯಾಕದ್ ನೋಡಿದ್ದು? ನಾ ತಲೆ ಬಾಚ್ಕೋತಾ ಇರುವಾಗ ಕದ್ದೆಲ್ ನೋಡ್ದೆ? ಡೈರೆಕ್ಟ್ ಆಗಿ ನೋಡ್ದಪ್ಪ. ನನ್ ಪಪ್ಪನು ಮಮ್ಮಿ ಡ್ರೆಸ್ ಚೇಂಜ್ ಮಾಡ್ತಾ ಇರುವಾಗ ಕದ್ ನೋಡಿ ಲವ್ ಆಗಿ ಮದ್ವೆ ಆಗಿತ್ತು. ಅಯ್ಯೋ, ನಾವು ಡ್ರೆಸ್ ಚೇಂಜ್ ವರ್ಗೂ ಹೋಗಿಲ್ಲಪ್ಪ, ಬರೀ ನಿಮ್ ಕೂದ್ಲು ಬಾಚಣಿಗೆ ನೋಡಿದ್ವಿ ಅಷ್ಟೇ. ಮಮ್ಮಿ ಕೂದ್ಲು ಎಷ್ಟು ಉದ್ದ ಇತ್ತು, ಮೈಸೂರು ಎಷ್ಟು ಚೆನ್ನಾಗಿತ್ತು. ಅಲ್ಲ, ಈ ಮೈಸೂರ್ಗೂ ನಿಮ್ ಮಮ್ಮಿ ಕೂದ್ಲಿಗೂ ಏನ್ರಿ ಸಂಬಂಧ ಇದೆ? ಕೇಳೋದಾದ್ರೆ ಕೇಳಿ, ಇಲ್ಲಾಂದ್ರೆ ಎದ್ದೋಗಿ. ನಾ ಮಾತಾಡೋದೇ ಹಂಗೆ, ಯಾವ್ದ್ಯಾವ್ದಕ್ಕೂ ಸಂಬಂಧ ಇರಲ್ಲ. ಹೋಗ್ಲಿ ಕಂಟಿನ್ಯೂ. ನಾ ಹೇಳಲ್ಲ. ನಾನು ಮಮ್ಮಿ ಮೈಸೂರಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಲ್ರೂ ನಮ್ ಕೂದ್ಲು ನೋಡ್ತಿದ್ರು, ಗೊತ್ತಾ? ಸರಿ. ಏನ್ ಸರಿ? ಅದೇ ನಿಮ್ ಕೂದ್ಲು. ರೀ ದಯವಿಟ್ಟು ಅಳ್ಬಿಡಿ. ನಮ್ಮ ಅಪ್ಪನಿಗೂ, ಅಯ್ಯೋ ನಮ್ಮ ಅಪ್ಪ ಸರಿಲ್ಲ, ನಮ್ಮ ಅಮ್ಮನಿಗೂ ನಂಗೆ ಸಮಾಧಾನ ಮಾಡಕ್ ಬರಲ್ಲ. ನಿಮ್ ಕಾಲ್ ಹಿಡಿತೀನಿ, ಅಳ್ಬಿಡಿ. ಬನ್ನಿ ಇಲ್ಲಿ. ಎಲ್ಲಿ? ಪಕ್ಕದಲ್ಲಿ. ಹೇಳಿ. ನಾ ತಲೆ ಕೆಟ್ಟಾಗೆಲ್ಲ ಇಲ್ಲಿ ಬಂದು ಚಂದ್ರನ್ ನೋಡ್ತೀನಿ. ಬೈ ಮಿಸ್ಟೇಕ್ ಇವತ್ತೇನೋ ನೀವು ಬಂದಿದ್ದೀರಾ. ಹೋಗ್ಲಿ ಪಾಪ ಅಂತ ನಿಮ್ಗೂ ಚಂದ್ರನ್ ತೋರಿಸ್ತೀನಿ, ಬಾಚ್ಕೊಳ್ಳಿ. ಎಲ್ಲಿ? ಪಕ್ಕದಲ್ಲಿ. ಪಕ್ಕದಲ್ಲ? ಬಾಚ್ಕೊಳ್ಳೋಣ. ಮಲ್ಗಿ ಅಂದ ತಕ್ಷಣ ಇಷ್ಟ ಹತ್ರ ಬಂದ್ ಮಲ್ಗೋದಾ? ಸ್ವಲ್ಪ ದೂರ ಹೋಗಿ. ಸರಿ. ಹೋಗಿ ಅಂದ ತಕ್ಷಣ ಹೊಟ್ಟೋಗೋದು. ನನ್ಗೂ ಬೇಡ ನಿಮ್ಗೂ ಬೇಡ, ನನ್ನ ಶರ್ಟಿಗೆ ನಿಮ್ ಟಾಪ್ದಾಗ್ಲಿ ಇವತ್ತಿಗೆ ಸಾಕು. ಯಾವ್ದೆಷ್ಟು ಸಾಕು ಅಂತ ನಾ ಹೇಳ್ತೀನಿ, ಸುಮ್ನೆ ಚಂದ್ರನ್ ನೋಡಿ. ನೋಡೋಣ. ನಾನು ಚಿಕ್ಕನಾಗಿದ್ದಾಗ ಅಪ್ಪಮ್ಮನ ಜೊತೆ ಮಲ್ಕೊಂಡು ಚಂದ್ರ ಬೇಕು ಅಂತಿದ್ದಂತೆ. ನನ್ನ ಮಗ ನಮ್ಮ ಅಪ್ಪ 4 ಬಿಟ್ಟು ರೂಮಿಂದ ಆಚೆ ಹಾಕಿ ಅಮ್ಮನ ಜೊತೆ ಬಾಗ್ಲಾಕೊಂಡ್ಬಿಟ್ಟ. ಸೋ ಫನಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಫ್ಲಾಶ್ ಬ್ಯಾಕು. ಎಲ್ರಿಗೂ ಚಂದ್ರ ಒಬ್ನೇ, ಆದ್ರೆ ದುಃಖಗಳು ಮಾತ್ರ ಬೇರೆ ಬೇರೆ.